ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆದ ಕೋಟಿಗೊಬ್ಬ ಸಿನಿಮಾ ತೆರೆಕಂಡು ಈಗ 25 ವರ್ಷಗಳನ್ನು ಪೂರೈಸಿದೆ. ಕನ್ನಡ ಚಿತ್ರರಂಗಕ್ಕೆ ಹಾಗೂ ದಾದಾ ಎಂದೇ ಕೊಂಡಾಡುವ ಸಾಹಸ ಸಿಂಹ, ಕರ್ನಾಟಕ ರತ್ನ ಡಾ. ವಿಷ್ಣುವರ್ಧನ ಅವರ ಅಪಾರ ಅಭಿಮಾನಿಗಳಿಗೆ ಇದೊಂದು ಅತ್ಯಂತ ಸಂತೋಷದ ವಿಷಯ. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ರಾಜ್ಯದ ಹಲವು ಭಾಗಗಳಲ್ಲಿ ಹಲವಾರು ಬಗೆಯ ವರ್ಣರಂಜಿತವಾದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಸಡಗರವನ್ನು ಮತ್ತು ತಮ್ಮ ಪ್ರೀತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಹೆಮ್ಮೆಯ ಕಲಾವಿದರಾದ ಡಾ. ವಿಷ್ಣುವರ್ಧನ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ಮೊನ್ನೆಯಷ್ಟೇ ಕೋಟಿಗೊಬ್ಬ ಸಿನಿಮಾ ತೆರೆಕಂಡಂತಿದೆ. 25 ವರ್ಷಗಳು ಯಾವ ಮಾಯದಲ್ಲಿ ಮುಗಿದು ಹೋಯಿತೋ ಗೊತ್ತಿಲ್ಲ. ಒಂದು ಕ್ಷಣ ಖುಷಿ, ಮತ್ತೊಂದು ಕ್ಷಣ ಸಣ್ಣದೊಂದು ವಿಷಾದ, ಅದರ ಜೊತೆಯಲ್ಲೇ ಒಂದು ನವಿರಾದ ಕಂಪನ ಶುರುವಾಗುತ್ತೆ ಎದೆಯೊಳಗೆ. ಕಾರಣ ಅವರೇ. ಕೋಟಿಗೊಬ್ಬ ಸಾಹಸ ಸಿಂಹ, ಅಭಿನವ ಭಾರ್ಗವ, ಕರುಣಾಮಯಿ, ಹೃದಯವಂತ, ಸಿಂಹಾದ್ರಿಯ ಸಿಂಹ, ಕರ್ನಾಟಕ ಸುಪುತ್ರ, ಯಜಮಾನ, ಜಯಸಿಂಹ, ವೀರಪ್ಪನಾಯಕ, ಆಪ್ತಮಿತ್ರ, ಆಪ್ತರಕ್ಷಕ, ನೀವು ಯಾವ ಹೆಸರು ಹೇಳಿದರೂ ಆ ಹೆಸರಿಗೆ ಶೋಭೆ ತರುವಂತಹ ಅದ್ಭುತ ಕಲಾವಿದರು ಡಾ. ವಿಷ್ಣುವರ್ಧನ ಅವರು. ಯಾವತ್ತೂ ಬಿರುದುಗಳನ್ನು, ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ಆಸೆ ಪಟ್ಟವರಲ್ಲ. ಎಲ್ಲವೂ ತಾನಾಗಿಯೇ ಒದಗಿ ಬಂತು. ಅವರ ಅಭಿಮಾನಿಗಳ ಮೂಲಕ ಅಭಿಮಾನದ ರೂಪದಲ್ಲಿ ಇನ್ನೂ ಹೆಚ್ಚು ಪ್ರಖರವಾಗಿ ಬೆಳಗುತ್ತಿದೆ ಅವರ ಹೆಸರು ಜನಮಾನಸದಲ್ಲಿ. ಇದನ್ನೇ ಅವರು ಬಯಸಿದ್ದು. ನಾವು ಇಲ್ಲದಿದ್ದಾಗಲೂ ಜನರು ನಮ್ಮನ್ನು ಪ್ರೀತಿಯಿಂದ ನೆನೆಯುವಂತಿರಬೇಕು. ಅವರ ನಿರೀಕ್ಷೆಗೂ ಮೀರಿ ಜನರು ಅವರನ್ನು ತಮ್ಮ ಹೃದಯದಲ್ಲಿಟ್ಟು ಪೂಜಿಸುತ್ತಿದ್ದಾರೆ. ಅವರಿಗೊಂದು ಶಾಶ್ವತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಕಪಟವಿಲ್ಲ, ಕಲ್ಮಶವಿಲ್ಲ, ಅಪ್ಪಟ ಅಭಿಮಾನ. ಅವರು ನಮಗೆ ಬೇಕು ಅಷ್ಟೇ ಎನ್ನುವ ಆರಾಧನಾ ಮನೋಭಾವ, ಅರ್ಪಣಾ ಮನೋಭಾವ ಒಂದೇ ಅಲ್ಲಿ ಕಾಣಿಸಿದ್ದು. ಇಂತಹ ಅಭಿಮಾನಿಗಳನ್ನು ಪಡೆದ ಡಾ. ವಿಷ್ಣುವರ್ಧನ ಅವರು ನಿಜಕ್ಕೂ ಧನ್ಯರು. ಅದೇ ರೀತಿ ಅವರ ಪ್ರೀತಿಯನ್ನು, ಅವರ ವ್ಯಕ್ತಿತ್ವವನ್ನು ಮನಸಾರೆ ಸವಿದ ಅಭಿಮಾನಿಗಳೂ ಕೂಡ ಧನ್ಯರು. ಈ ಖುಷಿಯ ಸಂದರ್ಭದಲ್ಲಿ ಹೆಮ್ಮೆಯ ಕಲಾವಿದರಾದ ಸಾಹಸ ಸಿಂಹ ಡಾ. ವಿಷ್ಣುವರ್ಧನ ಅವರ ಬಾಳಸಂಗಾತಿ ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರನ್ನು, ಉತ್ಸಾಹದ ಚಿಲುಮೆಗಳಾದ ಅನಿರುದ್ಧ ಹಾಗೂ ಕೀರ್ತಿ ಅನಿರುದ್ಧ ಅವರನ್ನು ಹಾಗೂ ಅವರ ಕುಟುಂಬವನ್ನು ಪ್ರೀತಿಯಿಂದ ಸ್ಮರಿಸುತ್ತೇವೆ. ಕೋಟಿಗೊಬ್ಬ ಸಿನಿಮಾದ ಚಿತ್ರೀಕರಣ ಆರಂಭವಾಗುವುದಕ್ಕೂ ಮೊದಲೇ ರೇಸ್ವ್ಯೂ ಹೋಟೆಲ್ನಲ್ಲಿ ನಡೆದ ಆ ಚಿತ್ರದ ಅಣ್ಣಯ್ಯ ತಮ್ಮಯ್ಯ ಆ ಹಾಡಿನ ಟ್ಯೂನ್ ಕಂಪೋಸಿಂಗ್ನ ಪ್ರಮುಖ ಘಟ್ಟದಲ್ಲಿ ತಂಡದ ಜೊತೆ ಬೆರೆಯುವ ಸದಾವಕಾಶ ದೊರೆತದ್ದು ಕೂಡ ಒಂದು ಸುಯೋಗ. ಅಲ್ಲಿ ಸಾಹಸ ಸಿಂಹ ಡಾ. ವಿಷ್ಣುವರ್ಧನ ಅವರು, ಚಿತ್ರದ ನಿರ್ದೇಶಕರಾದ ನಾಗಣ್ಣ, ನಿರ್ಮಾಪಕರಾದ ಸೂರಪ್ಪ ಬಾಬು, ಸಂಗೀತ ನಿರ್ದೇಶಕರಾದ ದೇವ, ಸಾಹಿತಿಗಳಾದ ಕೆ. ಕಲ್ಯಾಣ್, ಸಂಭಾಷಣೆಕಾರರಾದ ಬಿ. ಎ. ಮಧು, ಆರ್. ಜಗದೀಶ್ ಅವರ ಜೊತೆ ಪ್ರೀತಿಯಿಂದ ಬೆರೆತ ಕ್ಷಣಗಳನ್ನು ಮರೆಯುವಂತೆಯೇ ಇಲ್ಲ. ಅಲ್ಲಿಂದ ಆ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಪಾಲ್ಗೊಂಡ ಕ್ಷಣಗಳು ಸಹ ಈಗಲೂ ಹಸಿರಾಗಿವೆ. ಆನಂತರ ಆ ಚಿತ್ರದ ಶೂಟಿಂಗ್ ಲೊಕೇಶನ್ಗೆ ಹಲವಾರು ಬಾರಿ ಭೇಟಿ ನೀಡಿದ್ದು ಸಹ ನೆನಪಾಗುತ್ತದೆ. ಒಮ್ಮೆ ಅಲಸೂರಿನ ಸೋಮೇಶ್ವರ ದೇವಸ್ಥಾನದಲ್ಲಿ, ಮತ್ತೊಮ್ಮೆ ಮಲ್ಲೇಶ್ವರಂ ರಾಜಾ ಮಿಲ್ನಲ್ಲಿ ನಡೆದಿದ್ದ ಕೋಟಿಗೊಬ್ಬ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯದ ಚಿತ್ರೀಕರಣದ ದಿನ ಡಾ. ವಿಷ್ಣುವರ್ಧನ ಅವರನ್ನು ಸಂದರ್ಶಿಸಿದ ಅನುಭವ ಕೂಡ ಮರೆಯುವಂತಿಲ್ಲ. ಆನಂತರ ಕೋಟಿಗೊಬ್ಬ ಚಿತ್ರ ಬಿಡುಗಡೆಯ ಮೊದಲ ದಿನ ಚಿತ್ರಮಂದಿರದಲ್ಲಿ ತುಂಬಿ ತುಳುಕುತ್ತಿದ್ದ ಜನಸಂದಣಿಯ ನಡುವೆ ಜೈಕಾರಗಳ ಸದ್ದಿನ ಸಡಗರದ ಜೊತೆ ಆ ಚಿತ್ರವನ್ನು ತುಂಬು ಉತ್ಸಾಹದಿಂದ ವೀಕ್ಷಿಸಿದ ಆ ಅನುಭವವೇ ಬೇರೆ. ಕೆಲವು ಸನ್ನಿವೇಶಗಳನ್ನು ಮಾತುಗಳಿಂದ ವರ್ಣಿಸೋದು ಕಷ್ಟ. ಸರಳವಾಗಿ ಹೇಳಬೇಕೆಂದರೆ ಅವು ಬಹಳ ಮಧುರವಾದ ಕ್ಷಣಗಳು. ಇಂತಹ ಎಷ್ಟೋ ಅವಿಸ್ಮರಣೀಯ ಘಟನೆಗಳನ್ನು ಸವಿಯುವ ಅವಕಾಶ ಸಿಕ್ಕಿದೆ. ಡಾ. ವಿಷ್ಣುವರ್ಧನ ಅವರ ಜೊತೆ ನೀವು ಒಂದೇ ಒಂದು ಸಾರಿ ಮಾತಾಡಿದರೂ ಸಾಕು. ನೀವು ಎಂದೂ ಮರೆಯಲು ಸಾಧ್ಯವಿಲ್ಲ ಅವರ ಭಾವಸ್ಪರ್ಶವನ್ನು. ಅದು ಅವರಲ್ಲಿನ ವಿಶಿಷ್ಟವಾದ ಶಕ್ತಿ ಮತ್ತು ತಾಕತ್ತು. ಹೀಗಾಗಿ ಅವರ ಜೊತೆ ಕ್ಷಣಗಳು ನಿಜವಾದ ಅರ್ಥದಲ್ಲಿ ಗೋಲ್ಡನ್ ಟೈಮ್ ಎಂದೇ ಹೇಳಬೇಕು. ಕಾರಣ ಅವರ ಹೃದಯವೇ ಚಿನ್ನದಂತಹದ್ದು. ವಿಶೇಷವೆಂದರೆ ಆ ದಿನ ಡಾ. ವಿಷ್ಣುವರ್ಧನ ಅವರ ಪ್ರೀತಿಯ ಪುತ್ರಿ ಕೀರ್ತಿ ಅನಿರುದ್ಧ ಅವರು ತಮ್ಮ ಕುಟುಂಬದ ಕೆಲವು ಸದಸ್ಯರ ಜೊತೆ ಕೋಟಿಗೊಬ್ಬ ವೀಕ್ಷಿಸಿ ಆನಂದಿಸಿದ್ದರು. ಕಾವೇರಿಗೆ ಕಾಲುಂಗುರ ತೊಡಿಸಿ ಹಾಡಿನ ಸನ್ನಿವೇಶದ ಗ್ರಾಫಿಕ್ಸ್ ದೃಶ್ಯದಲ್ಲಿ ಡಾ. ವಿಷ್ಣುವರ್ಧನ ಅವರು ಕರ್ನಾಟಕ ಭೂಪಟದಿಂದ ಆಕರ್ಷಕವಾಗಿ ನಡೆದು ಬರುವ ಎಂಟ್ರಿಗೆ ಭರ್ಜರಿ ಚಪ್ಪಾಳೆ, ವಿಷಲ್ಗಳ ಸದ್ದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿತ್ತು. ಮತ್ತೊಂದು ವಿಶೇಷವೆಂದರೆ ಡಾ. ವಿಷ್ಣುವರ್ಧನ ಅವರ ಪುತ್ರಿ ಕೀರ್ತಿ ಅವರೇ ಈ ಚಿತ್ರಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದರು. ಡಾ. ವಿಷ್ಣುವರ್ಧನ ಅವರು ಬಹಳ ಆಕರ್ಷಕವಾಗಿ ಕಾಣುವಂತೆ ಮಾಡಿದ್ದರು.
ಕೆಲವೇ ದಿನಗಳಲ್ಲಿ ಕೋಟಿಗೊಬ್ಬ ಚಿತ್ರದ ಶತದಿನೋತ್ಸವ ಸಮಾರಂಭಕ್ಕೆ ಭೇಟಿ ನೀಡಿದ್ದು ಸೇರಿದಂತೆ ಒಂದಲ್ಲ ಒಂದು ರೀತಿಯಲ್ಲಿ ಕೋಟಿಗೊಬ್ಬ ಚಿತ್ರದ ಜೊತೆಗೆ ಒಂದು ಅವ್ಯಕ್ತವಾದ ಅವಿನಾಭಾವ ಅನುಬಂಧ ಬೆಸೆದುಕೊಂಡಿತ್ತು. ಇದಕ್ಕೆ ಪ್ರಮುಖ ಕಾರಣ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅವರು. ಅದೇ ಕೋಟಿಗೊಬ್ಬ ಚಿತ್ರದ ಹಾಡುಗಳ ಪ್ಲಾಟಿನಂ ಡಿಸ್ಕ್ ಬಿಡುಗಡೆ ಸಮಾರಂಭದಲ್ಲೇ ನಮ್ಮ ಹಲೋ ಗಾಂಧಿನಗರ್ ಸಿನಿಮಾ ಮಾಸಿಕವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಪ್ರೀತಿಯಿಂದ ಬಿಡುಗಡೆ ಮಾಡಿದ್ದರು. ಶುಭ ಹಾರೈಸಿದ್ದರು. ಮುಂದೆ ಹಲವು ವರ್ಷಗಳ ಕಾಲ ನಿರಂತರವಾಗಿ ಅದೇ ಹಲೋ ಗಾಂಧಿನಗರ್ ಹೆಸರಿನಲ್ಲಿ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ನೂರಾರು ಪ್ರತಿಭಾವಂತ ಕಲಾವಿದರಿಗೆ, ತಂತ್ರಜ್ಞರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಇದು ನಮಗೆ ಹೆಮ್ಮೆಯ ವಿಷಯ. ಆ ಅಪರೂಪದ ಕ್ಷಣಗಳನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ. ಕೋಟಿಗೊಬ್ಬ ಹಾಡುಗಳ ಪ್ಲಾಟಿನಂ ಡಿಸ್ಕ್ ಸಮಾರಂಭ ತುಂಬಾ ವಿಶೇಷವಾಗಿತ್ತು. ಅದು ಕೆಂಕಾರ್ ಮ್ಯೂಸಿಕ್ ಸಂಸ್ಥೆಯ ಸುರೇಶ್ ಜೈನ್, ನರೇಶ್ ಜೈನ್, ಭರತ್ ಜೈನ್ ಹಾಗೂ ಕೋಟಿಗೊಬ್ಬ ಚಿತ್ರದ ನಿರ್ಮಾಪಕರಾದ ಡಿ. ಕಮಲಾಕರ್, ಸೂರಪ್ಪ ಬಾಬು ಎಂದೇ ಖ್ಯಾತರಾದ ಎಂ. ಬಿ. ಬಾಬು, ಎಂ. ಎಸ್. ಸುರೇಶ್ ಬಾಬು, ಆರ್. ಜಗದೀಶ್ ಅವರು ಸೊಗಸಾಗಿ ಆಯೋಜಿಸಿದ್ದ ಕಾರ್ಯಕ್ರಮವಾಗಿತ್ತು. ಮಾಧ್ಯಮದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ನಿರ್ದೇಶಕ ನಾಗಣ್ಣ ಅವರು, ಪದ್ಮಶ್ರೀ ಡಾಕ್ಟರ್ ಭಾರತಿ ವಿಷ್ಣುವರ್ಧನ ಅವರು, ನಾಯಕಿ ಪ್ರಿಯಾಂಕಾ ಹಾಗೂ ಹಲವಾರು ಹಿರಿಯ ನಟ, ನಿರ್ಮಾಪಕರಾದ ಬಸಂತಕುಮಾರ್ ಪಾಟೀಲ್ ಆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೋಟಿಗೊಬ್ಬ ಸಿನಿಮಾ ಗೆಲುವಿಗೆ ಪ್ರಮುಖವಾಗಿ ಕೀರ್ತಿ ಕಳಶದಂತೆ ಕಾಣಿಸುವುದು ಡಾಕ್ಟರ್ ವಿಷ್ಣುವರ್ಧನ ಅವರು. ಹೀಗಾಗಿ ಆ ಗೆಲುವಿನ ಹಿರಿಮೆ ಅವರಿಗೆ ಸಲ್ಲಬೇಕು. ಕೋಟಿಗೊಬ್ಬ ಚಿತ್ರದ ಪಾತ್ರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸಿದ್ದಾರೆ. ಅದು ಕೌಟುಂಬಿಕ ಹಿನ್ನೆಲೆಯ ಭಾವನಾತ್ಮಕ ಸನ್ನಿವೇಶ ಇರಬಹುದು ಅಥವಾ ಆಕ್ರೋಶದ ಸಿಡಿಗುಂಡಿನಂತೆ ಹೀರೋಯಿಸಂ ಮೆರೆಯುವ ಸಾಹಸ ದೃಶ್ಯಗಳಿರಬಹುದು. ಅದ್ಭುತವಾಗಿ ನಟಿಸಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಚಿತ್ರದ ಬಗ್ಗೆ ಅವರಿಗಿದ್ದ ಕಾಳಜಿ. ಕತೆ ಇರಬಹುದು, ಹಾಡುಗಳಿರಬಹುದು. ಪ್ರತಿ ಸನ್ನಿವೇಶ, ಪ್ರತಿ ಸಂಭಾಷಣೆ ಅದೆಷ್ಟು ಕಾಳಜಿಯಿಂದ ಅವರು ಬೆರೆಯುತ್ತಿದ್ದರು ಎನ್ನುವುದೇ ಒಂದು ಹೆಮ್ಮೆಯ ವಿಷಯ. ಆ ದಿನ ರಾಜಾ ಮಿಲ್ನಲ್ಲಿ ನಡೆದಿದ್ದ ಕೋಟಿಗೊಬ್ಬ ಚಿತ್ರದ ಕ್ಲೈಮ್ಯಾಕ್ಸ್ ಸನ್ನಿವೇಶದ ಒಂದು ದೃಶ್ಯ ಪರಿಣಾಮಕಾರಿಯಾಗಿ ಮೂಡಿಬರಲು ನಿರ್ದೇಶಕ ನಾಗಣ್ಣ ಅವರ ಜೊತೆ ಸಮಾಲೋಚನೆ ನಡೆಸಿದ ರೀತಿ ಆ ಚಿತ್ರದ ಬಗ್ಗೆ ಅವರಿಗಿದ್ದ ಕಾಳಜಿಯನ್ನು ತೋರುತ್ತಿತ್ತು. ಹೊಸ ಹೊಸ ಕತೆಗಳು ಬರಬಹುದು. ಹೊಸ ಆಲೋಚನೆಗಳು ಗರಿಗೆದರಬಹುದು. ಬರಹಗಾರನ ಕನಸುಗಳನ್ನು, ನಿರ್ದೇಶಕನ ಕಲ್ಪನೆಗಳನ್ನು ಸಾಕಾರಗೊಳಿಸುವುದರಲ್ಲಿ ನಾಯಕನಟರಾಗಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅವರ ಕೊಡುಗೆ ದೊಡ್ಡದು ಎಂದೇ ಹೇಳಬಹುದು. ಕೋಟಿಗೊಬ್ಬ ಚಿತ್ರದ ನಿರ್ಮಾಪಕರಾದ ಸೂರಪ್ಪ ಬಾಬು ಅವರು ಹಾಗೂ ಚಿತ್ರತಂಡ ಆಯೋಜಿಸಿದ್ದ ಕೋಟಿಗೊಬ್ಬ ಚಿತ್ರದ 25 ವರ್ಷಗಳ ಸಂಭ್ರಮಾಚರಣೆ ಇದೇ ಮಾರ್ಚ್ 8ರಂದು ನಗರದ ಟೌನ್ ಹಾಲ್ನಲ್ಲಿ ಅತ್ಯಂತ ವೈಭವದಿಂದ ನೆರವೇರಿತು. ನಗರದ ಹಲವು ಭಾಗಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ ಅವರ ಸವಿ ನೆನಪಿನಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯಿಂದ ಹಾಗೂ ಅವರ ಅಭಿಮಾನಿಗಳಿಂದ ಹಲವಾರು ಕಡೆ ಸಾಹಸ ಸಿಂಹ, ಕೋಟಿಗೊಬ್ಬ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಾಗೂ ಅವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳು ನೆರವೇರಿತು. ಇಡೀ ಕೋಟಿಗೊಬ್ಬ ಚಿತ್ರ ತಂಡಕ್ಕೆ ಅಭಿನಂದನೆಗಳು ಹಾಗೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅವರ ಕೋಟ್ಯಾಂತರ ಅಭಿಮಾನಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು, ಅಭಿವಂದನೆಗಳು.